ಕರ್ನಾಟಕ ರಾಜಕೀಯದಲ್ಲಿ ಒಂದು ಕಾಲವಿತ್ತು. BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ನೆರಳಿನಂತೆ ಅವರ ಆಪ್ತ ಬಳಗದ ಅತ್ಯಂತ ಪ್ರಭಾವಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದವರು ಶೋಭಾ ಕರಂದ್ಲಾಜೆ. ಅಂದು ಸರ್ಕಾರದಲ್ಲಾಗಲಿ ಬಿಜೆಪಿಯಲ್ಲಾಗಲಿ ಶೋಭಾ ಕರಂದ್ಲಾಜೆ ಅವರದ್ದೇ ಆದ ಒಂದು ಪ್ರತ್ಯೇಕ ಪವರ್ ಸೆಂಟರ್ ಇತ್ತು. ಯಡಿಯೂರಪ್ಪನವರ ಪರಮಾಪ್ತರಾಗಿದ್ದ ಶೋಭಾ ಪಕ್ಷದ ಪ್ರತಿಯೊಂದು ಪ್ರಮುಖ ನಿರ್ಧಾರದಲ್ಲೂ ಮುಂಚೂಣಿಯಲ್ಲಿರ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ರಾಜಕೀಯ ದಾಳಗಳು ಕೂಡ ಉರುಳುತ್ತಾ ಇವೆ. ರಾಜ್ಯ ಬಿಜೆಪಿಯಲ್ಲಿ BY ವಿಜೇಂದ್ರ ಅವರು ನಾಯಕತ್ವವನ್ನು ವಹಿಸಿಕೊಳ್ತಾ ಇದ್ದಂತೆ ಬಿಜೆಪಿ ಪಾಳೆಯದಲ್ಲಿ ಶೋಭಾ ಕರಂದ್ಲಾಜೆಯವರು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾರೆ. ಯಡಿಯೂರಪ್ಪನವರ ಆಪ್ತ ವಲಯದಿಂದ ಶೋಭಾ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ? ಸದ್ಯ ರಾಜಕೀಯ ವಲಯದಲ್ಲಿ ಇಂತಹದ್ದೊಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ಒಂದು ಕಾಲದ ಫೈರ್ ಬ್ರಾಂಡ್ ನಾಯಕಿ ಕೇಂದ್ರ ಸಚಿವೆಯಾಗಿದ್ರು. ರಾಜ್ಯ ರಾಜಕೀಯದಲ್ಲಿ ಈಗ ಶೋಭಾ ಅವರಿಗೆ ಭವಿಷ್ಯವೇ ಇಲ್ವಾ? ವಿಜೇಂದ್ರ ನಾಯಕತ್ವ ಶೋಭಾ ಕರಂದ್ಲಾಜೆಯವರ ರಾಜಕೀಯ ಜೀವನಕ್ಕೆ ಬ್ರೇಕ್ ಹಾಕ್ತಾ? ರಾಜ್ಯ ಬಿಜೆಪಿಯ ಒಳಗಡೆ ನಡೀತಾ ಇರುವ ಈ ಹೈವೋಲ್ಟೇಜ್ ರಾಜಕೀಯದ ಅಸಲಿ ಕತೆ ಏನು? ಯಡಿಯೂರಪ್ಪ ಕಣ್ಣೀರು ಹಾಕಿದ್ದು ಯಾಕೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ವಲಯದಲ್ಲಿ ವಿಶೇಷವಾಗಿ ಬಿಜೆಪಿ ಪಕ್ಷದ ಆಂತರಿಕ ವಲಯದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ರಾಜ್ಯ ರಾಜಕಾರಣದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾರೆ ಎಂಬ ಚರ್ಚೆ ತೀವ್ರವಾಗಿದೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕರಂದ್ಲಾಜೆಯವರು BY ವಿಜೇಂದ್ರ ಅವರ ನಾಯಕತ್ವದ ಉದಯದ ನಂತರ ಮೂಲೆಗುಂಪಾಗಿದ್ದಾರೆ ಮತ್ತು ಅವರ ರಾಜಕೀಯ ಭವಿಷ್ಯವೇ ಅಂತ್ಯವಾಗಿದೆ ಎಂಬ ವಾದಗಳು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಶೋಭಾ ಕರಂದ್ಲಾಜೆಯವರ ರಾಜಕೀಯ ಯಶಸ್ಸಿಗೆ ಇವರ ಆಡಳಿತಾತ್ಮಕ ದಕ್ಷತೆ ಮತ್ತು ಯಡಿಯೂರಪ್ಪ ಅವರೊಂದಿಗಿನ ನಿಕಟ ಒಡನಾಟ ಪ್ರಮುಖ ಕಾರಣಗಳಾಗಿದ್ವು. 2008ರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿಗೆ ಶಾಸಕಿಯಾದ ಇವರು ಯಡಿಯೂರಪ್ಪನವರ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವೆಯಾಗಿ ಅತ್ಯುತ್ತಮ ಸಾಧನೆಯನ್ನೇ ಮಾಡಿದ್ರಂತೆ. ಇವರ ಅವಧಿಯಲ್ಲಿ ಕರ್ನಾಟಕದ RDPR ಇಲಾಖೆಯು ದೇಶದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿತ್ತಂತೆ. ನಂತರದ ದಿನಗಳಲ್ಲಿ ಇಂಧನ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗಳನ್ನು ನಿಭಾಯಿಸಿ ರಾಜ್ಯದ ಅತ್ಯಂತ ಪ್ರಭಾವಿ ಮಹಿಳಾ ನಾಯಕಿಯಾಗಿ ಹೊರಹೊಮ್ಮಿದ್ರು. ಆದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇವರ ಶಕ್ತಿ ಹೆಚ್ಚಾದಂತೆ ಪಕ್ಷದೊಳಗಿನ ಇತರ ಬಣಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ವಿಶೇಷವಾಗಿ ಗಣಿಧಣಿಗಳು ಎಂದೇ ಪ್ರಖ್ಯಾತವಾಗಿದ್ದ ಬಳ್ಳಾರಿಯ ರೆಡ್ಡಿ ಸಹೋದರರು ಶೋಭಾ ಕರಂದ್ಲಾಜೆಯವರ ಪ್ರಭಾವವನ್ನ ಸಹಿಸದೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಸುಮಾರು 40 ಜನ ಶಾಸಕರನ್ನ ರೆಸಾರ್ಟ್ನಲ್ಲಿ ಕೂಡಿ ಹಾಕಿ ಸರ್ಕಾರಕ್ಕೆ ಧಕ್ಕೆ ತರಲು ಬೆದರಿಕೆಯನ್ನ ಒಡ್ಡಿದ್ರು. ಈ ತೀವ್ರ ಬಣ ರಾಜಕೀಯದ ಒತ್ತಡಕ್ಕೆ ಮಣಿದ ಯಡಿಯೂರಪ್ಪನವರು ಕಣ್ಣೀರು ಹಾಕುತ್ತಾ ಇವರು ಅನಿವಾರ್ಯವಾಗಿ ಶೋಭಾ ಕರಂದ್ಲಾಜೆಯವರನ್ನ ಸಂಪುಟದಿಂದ ಕೈಬಿಡಬೇಕಾಯಿತು. ನಂತರ 2012ರಲ್ಲಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು ಕರ್ನಾಟಕ ಜನತಾ ಪಕ್ಷವನ್ನ KJPಯನ್ನ ಸ್ಥಾಪಿಸಿದಾಗ ಶೋಭಾ ಕರಂದ್ಲಾಜೆಯವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಅವರೊಂದಿಗೆ ಸಾಗಿದ್ರು ಮತ್ತು KJPಯ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. 2013ರ ಚುನಾವಣೆಯಲ್ಲಿ ರಾಜಾಜಿನಗರದಿಂದ ಸ್ಪರ್ಧಿಸಿ ಇವರು ಸೋಲನ್ನ ಅನುಭವಿಸಿದ್ರು. ಯಡಿಯೂರಪ್ಪನವರ ಮೇಲಿನ ಇವರ ನಿಷ್ಠೆ ಅಚಲವಾಗಿತ್ತು. 2014ರಲ್ಲಿ KJP ಮರಳಿ ಬಿಜೆಪಿಯೊಂದಿಗೆ ಲೀನಗೊಂಡಾಗ ಶೋಭಾ ಕರಂದ್ಲಾಜೆಯವರ ಪಯಣ ರಾಷ್ಟ್ರ ರಾಜಕೀಯದ ಕಡೆಗೆ ತಿರುಗಿತು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪನವರ 2ನೇ ಮತ್ತು ಕೊನೆಯ ಮುಖ್ಯಮಂತ್ರಿ ಅವಧಿಯಲ್ಲಿ ಆಂತರಿಕ ಅಧಿಕಾರ ಕೇಂದ್ರಗಳಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಿದ್ವು. ಯಡಿಯೂರಪ್ಪನವರ ಮಗ BY ವಿಜೇಂದ್ರ ಅವರು ಪಕ್ಷ ಮತ್ತು ಆಡಳಿತದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಶೋಭಾ ಕರಂದ್ಲಾಜೆಯವರು ರಾಜ್ಯ ರಾಜಕಾರಣದ ದೈನಂದಿನ ವ್ಯವಹಾರಗಳಿಂದ ದೂರ ಉಳಿಯಬೇಕಾಯಿತು. ವಿಜೇಂದ್ರ ಅವರ ವರ್ಚಸ್ಸನ್ನು ಹೆಚ್ಚಿಸುವ ಮತ್ತು ಅವರನ್ನ ಯಡಿಯೂರಪ್ಪನವರ ನೈಜ ಉತ್ತರಾಧಿಕಾರಿಯನ್ನಾಗಿ ಬಿಂಬಿಸುವ ಪ್ರಕ್ರಿಯೆಯಲ್ಲಿ ಹಳೆಯ ಆಪ್ತ ವಲಯವು ಸಹಜವಾಗಿಯೇ ಹಿಂದೆ ಸರಿಬೇಕಾಯಿತು. ನವೆಂಬರ್ 2023ರಲ್ಲಿ BY ವಿಜೇಂದ್ರ ಅವರನ್ನ ಕರ್ನಾಟಕ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗ CT ರವಿ ಮತ್ತು ಶೋಭಾ ಕರಂದ್ಲಾಜೆ ಅವರಂತಹ ಹಿರಿಯ ಒಕ್ಕಲಿಗ ನಾಯಕರು ಈ ಹುದ್ದೆಯ ಪ್ರಮುಖ ಆಕಾಂಕ್ಷಿಗಳಾಗಿದ್ದರು. ವಿಜೇಂದ್ರ ಅವರ ನೇಮಕಾತಿಯು ಹಿರಿಯ ನಾಯಕರಲ್ಲಿ ಅಸಮಾಧಾನವನ್ನ ಮೂಡಿಸಿತು. ತಮಗಿಂತ ತೀರ ಕಿರಿಯನಾದ, ಅದರಲ್ಲೂ ರಾಜಕೀಯ ಅನುಭವವಿಲ್ಲದ
ವಿಜಯೇಂದ್ರ ಅವರ ನಾಯಕತ್ವದಡಿ ರಾಜ್ಯದಲ್ಲಿ ಕೆಲಸ ಮಾಡಲು ಹಿರಿಯ ನಾಯಕರು ಹಿಂಜರಿದಿದ್ದರಿಂದ ಹೈಕಮಾಂಡ್ ಅತ್ಯಂತ ಜಾಣ್ಮೆಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಿತು. ಇದರಿಂದ ಇವರು ರಾಜ್ಯದ ಆಂತರಿಕ ಕಲಹಗಳಿಂದ ದೂರವಾಗಿ ದೆಹಲಿಯ ಪ್ರಭಾವಿ ವಲಯದಲ್ಲಿ ನೆಲೆಯನ್ನ ಕಂಡುಕೊಂಡ್ರು. ಇನ್ನು ಸ್ನೇಹಿತರೆ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸತತ 2 ಬಾರಿ ಸಂಸದೆಯಾಗಿದ್ದ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ 2024ರ ಚುನಾವಣೆಗೂ ಮುನ್ನ ಸ್ಥಳೀಯ ಕಾರ್ಯಕರ್ತರು ಮತ್ತು ಪಕ್ಷದ ಹಿರಿಯ ನಾಯಕರ ಬೆಂಬಲಿಗರು ಗೋ ಬ್ಯಾಕ್ ಶೋಭಕ್ಕ ಅಭಿಯಾನವನ್ನ ತೀವ್ರಗೊಳಿಸಿದ್ರು. ಈ ಆಂತರಿಕ ಭಿನ್ನಮತವನ್ನ ಅರಿತ ಬಿಜೆಪಿ ಕೇಂದ್ರ ನಾಯಕತ್ವವು ಇವರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ವರ್ಗಾಯಿಸಿತು. ಬೆಂಗಳೂರು ಉತ್ತರದಲ್ಲಿ ಸ್ಥಳೀಯ ಒಕ್ಕಲಿಗ ನಾಯಕರಲ್ಲಿ ಇವರನ್ನ ಹೊರಗಿನವರು ಎಂದು ಕರೆಯುವ ಮೂಲಕ ಸಣ್ಣ ಮಟ್ಟದ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರಾದ್ರೂ ಕೂಡ ನಮ್ಮದೇ ಜಾತಿಯವರು ಎಂದು ಇವರನ್ನ ಕೊನೆಗೆ ಗೆಲ್ಲಿಸಿಕೊಟ್ರು. ಇನ್ನು ಸ್ನೇಹಿತರೆ, ಜೂನ್ 2026ರಲ್ಲಿ ನಡೆದ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆಯು ಬಿಜೆಪಿಯೊಳಗಿನ ಭಿನ್ನಮತ ಮತ್ತು ನಾಯಕತ್ವದ ಬಿಕ್ಕಟ್ಟನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದೆ. ಆಡಳಿತದ ಅಂದ್ರೆ ಕಾಂಗ್ರೆಸ್ ಪಕ್ಷವು 5 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಬಿಜೆಪಿ ಕೇವಲ 2 ಸ್ಥಾನಗಳನ್ನ ಪಡೆದು ತೀವ್ರ ಮುಖಭಂಗವನ್ನ ಅನುಭವಿಸಿತು. ಬಿಜೆಪಿಯ ಕನಿಷ್ಠ 3ರಿಂದ 6 ಜನ ಶಾಸಕರು ಮತ್ತು ಜೆಡಿಎಸ್ನ 4ರಿಂದ ಬರೋಬ್ಬರಿ 7 ಜನ ಶಾಸಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದರಿಂದ ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದರಾಜು ಸೋಲನ್ನ ಕಾಣ್ತಾರೆ. ಇನ್ನು ಸ್ನೇಹಿತರೆ, ಮೋದಿ ಸರ್ಕಾರದಲ್ಲಿ 3ನೇ ಅವಧಿಯಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಎಂಎಸ್ಎಂಇ ಇಲಾಖೆಯ ಸಚಿವೆಯಾಗಿ ಶೋಭಾ ಕರಂದ್ಲಾಜೆ ಅವರು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದಾರಂತೆ. ಜೂನ್ 2026ರಲ್ಲಿ ದೇಶದಾದ್ಯಂತ ಜಾರಿಗೆ ಬಂದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸುಮಾರು 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸುವ ಬೃಹತ್ ಕಾರ್ಯಕ್ರಮದ ನೇತೃತ್ವವನ್ನ ಇವರು ವಹಿಸಿಕೊಂಡಿದ್ದಾರೆ. ಅಲ್ಲದೆ ಜಿನಿವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ನಲ್ಲಿ ಭಾರತದ ಕಾರ್ಮಿಕ ಸುಧಾರಣೆಗಳನ್ನ ಸಮರ್ಥವಾಗಿ ಪ್ರಸ್ತುತಪಡಿಸಿ ಜಾಗತಿಕ ಗಮನವನ್ನ ಸೆಳೆದಿದ್ದಾರಂತೆ. ಇನ್ನು ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರ ನೇತೃತ್ವದ ವಿರುದ್ಧ ಹಿರಿಯ ಶಾಸಕರ ಮತ್ತು ಮೂಲ ಬಿಜೆಪಿಗರ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇತ್ತೀಚಿನ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಉಂಟಾದ ಮುಖಭಂಗ ಮತ್ತು ಆಂತರಿಕ ಬಂಡಾಯವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನವನ್ನ ಅಲುಗಾಡಿಸ್ತಾ ಇದೆ. ನವೆಂಬರ್ 2026ರಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷ ಅವಧಿ ಮುಕ್ತಾಯಗೊಳ್ಳಲಿದ್ದು ಹೈಕಮಾಂಡ್ ಕರ್ನಾಟಕ ಬಿಜೆಪಿಗೆ ಹೊಸ ನಾಯಕನನ್ನ ಹುಡುಕುವ ಸಾಧ್ಯತೆಗಳು ದಟ್ಟವಾಗಿವೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದ ನಿಷ್ಠಾವಂತ ರಾಜಕಾರಣಿ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್